ಗೊತ್ತಿಲ್ಲ ನಿಮ್ಮ ಮಕ್ಕಳು ಹೊಡಿತೀರಲ್ಲೋ ಗೊತ್ತಿಲ್ಲ. ಹೊಡಿತಿದ್ರೆ ದಯವಿಟ್ಟು ಹೊಡಿಬೇಡಿ. 5 ವರ್ಷ ತನಕ ಹೊಡಿಲೇಬೇಡಿ ಮಕ್ಕಳನ್ನು. ಯಾಕೆ ಹೊಡಿಬಾರ್ದು ಅಂತ ಒಬ್ರು ಕೇಳಿದ್ರು ನನಗೆ. ನಾನು ಮೇಷ್ಟ್ರು ಹೇಳ್ತೀನಿ ಹೊಡಿಬೇಡಿ ಅಂತ. ಒಬ್ರು ಮುದುಕರು ಕೇಳಿಬಿಟ್ರು ನನ್ನ. ಅಲ್ಲ ಸರ್, ಹೊಡಿಲಾರ್ದ ಕಲ್ಸೋದು ಹೆಂಗ್ ಸರ್? ನಾನು ನಿಮ್ಗೆ ಹೊಡಿಬೇಕೋ ಕಲಿಸ್ಬೇಕೋ? ಕಲಿಸೋದು ಮುಖ್ಯ ತಾನೆ. ಒಂದು ಉದಾಹರಣೆ ಕೊಡ್ತೀನಿ. ಕುದುರೆ ಬಂಡಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಕುದುರೆ ಬಂಡಿಯಲ್ಲಿ ಹೋಗ್ತೀರಿ. ಕುದುರೆ ಬಂಡಿಯೊಳಗೆ 2 ಭಾಗ ಇದೆ, ಒಂದು ಬಂಡಿ ಒಂದು ಕುದುರೆ. ಬೇಗ ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀರಿ ನೀವು? ಬಂಡಿ ಹೊಡಿತೀರೋ ಕುದುರೆ ಹೊಡಿತೀರೋ? ಕುದುರೆಗೆ ಹೊಡಿಬೇಕಲ್ವಾ ಬೇಗ ಹೋಗ್ಬೇಕಂದ್ರೆ. ಅದೇ ರೀತಿ ಮಗು ಕೂತ್ಕೊಂಡಿದೆ, ಓದಲ್ಲ ಅಂತ ಮೊಂಡುತನ ಮಾಡುತ್ತೆ. ಆ ಮಗುನಲ್ಲೂ 2 ಭಾಗ ಇದೆ, ಒಂದು ದೇಹ ಒಂದು ಮನಸ್ಸು ಅಂತ. ಓದಲ್ಲ ಅನ್ನೋದು ಯಾವುದು? ಮನಸ್ಸು. ದೇಹ ಕಲ್ಲೇ ಕೂತಿದೆಯಲ್ಲ ಪಾಪದು. ಓದಲ್ಲ ಅನ್ನೋದು ಮನಸ್ಸು. ಅದನ್ನ ಹೊಡೆಯೋದು ಯಾರಿಗೆ ಹೊಡಿತೀರಿ? ದೇಹಕ್ಕೆ ಹೊಡಿತೀರಿ. ಬಂಡಿ ಹೊಡೆದಂಗೆ ಹೊಡೆದ್ರೆ ಪ್ರಯೋಜನ ಇಲ್ಲ. ನಾವು ಮನಸ್ಸಿಗೆ ಹೊಡೆಯೋಕೆ ಗೊತ್ತಿಲ್ಲ ನಮಗೆ, ಅದಕ್ಕೆ ದೇಹಕ್ಕೆ ಹೊಡಿತೀವಿ. ಅದು ಹೊಡಿಲಾರ್ದಂಗೆ ಮಕ್ಕಳನ್ನು ಬೆಳೆಸಿ ಪ್ರೀತಿಯನ್ನು ತೋರಿಸಿ, ಜಗತ್ತಲ್ಲಿ ಒಳ್ಳೇದಿದೆ ಅಂತ ಹೇಳಿ, ಜಗತ್ ಕೆಟ್ಟಿದೆ ಅಂತ ಹೇಳ್ಬೇಡಿ. 5 ವರ್ಷ ಬಹಳ ಮುಖ್ಯ. ಲಾಲಯೇ ಪಂಚವರ್ಷಾಣಿ. 5 ವರ್ಷ ತುಂಬಾ ಪ್ರೀತಿ ತೋರಿಸ್ಬೇಕು. ಮುಂದೆ ಶಿಸ್ತಿರ್ಬೇಕು. 5 ವರ್ಷ ಆದ್ಮೇಲೆ ಅದೇ ಮುದ್ದು ಮಾಡಿದ್ರೆ ಪ್ರಯೋಜನ ಇಲ್ಲ. 5 ರಿಂದ 16 ವರ್ಷದವರೆಗೂ ಈ ಕುಂಬಾರ ಮಡಿಕೆ ಮಾಡ್ಬೇಕಾದ್ರೆ ಆ ತಿಗರಿ ಮೇಲೆ ಮಣ್ಣಿಟ್ಟು ಹಿಂಗ್ ಹೊಡಿತಾ ಇರ್ತಾನೆ. ಹಿಂಗೆ ನಿಮ್ ಬರೀ ಹೊರಗಿನ ಕೈ ಕಾಣಿಸ್ತಾ ಇರುತ್ತೆ, ಆದ್ರೆ ಅವನು ಅದೇ ಕಾಲಕ್ಕೆ ಒಳಗಡೆ ಅದೇ ಜಾಗದಲ್ಲಿ ಕೈ ಇಟ್ಟಿರ್ತಾನೆ. ಒಳಗಿನ ಕೈ ಇಡದೆ ಹೋದ್ರೆ ತಟ್ಟಿದ್ರೆ ಮುರಿದು ಹೋಗುತ್ತೆ, ಬರೀ ಒಳಗಿನ ಕೈ ಇಟ್ರೆ ಆಕಾರ ತಪ್ಪು ಹೋಗುತ್ತೆ. ಒಳಗಿನ ಕೈ ಪ್ರೀತಿ, ಮ್ಯಾಲಿನ ಶಿಸ್ತು. ಮುಂದ್ 10 ವರ್ಷ ಅದೇ ರೀತಿ ಶಿಸ್ತಿಂದ ಬೆಳೆಸಿ 16 ವರ್ಷ ಆದ್ಮೇಲೆ ಮಗುನ ಸ್ನೇಹಿತರಂಗ್ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರ್ತಾರೆ ಮಕ್ಕಳು. ಈ ನಾ ಶಿಕ್ಷಣ ಅಂತ ಹೇಳಿದ್ನೆಲ್ಲ ನಾವು ಕೊಡಬೇಕಾದದ್ದು 3 ಮುಖ್ಯ ವಿಷಯ ಕೊಡಬೇಕಾದದ್ದು ಮಕ್ಕಳಿಗೆ. ಆ ಮಗು ತನ್ನಲ್ಲಿ ಆತ್ಮವಿಶ್ವಾಸ ಬರಬೇಕು. ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್. ಇದಾಗದೆ ಹೋದ್ರೆ ನಷ್ಟ ಇಲ್ಲ. ನಾವು ತುಂಬಾ ಪ್ರೆಷರ್ ಹಾಕಿದಾಗ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಹೆದರಿಕೆ ಆಗತ್ತೆ ಅಂದ್ರೆ ಟೆನ್ಷನ್. ಈಗ ಗ್ರೇಡ್ 6, 7, 8 ಚಿಲ್ಡ್ರನ್ ಆರ್ ಗೋಯಿಂಗ್ ಥ್ರೂ ಡಿಪ್ರೆಷನ್. ವಿಚಿತ್ರ ಕೇಸ್ ಸ್ಟಡಿ ಅದನ್ನು ನಿಮ್ಯಾನ್ಸ್ ಸ್ಟಡಿ ಮಾಡಿದ್ರೆ 6, 7, 8ನೇ ಕ್ಲಾಸಿನ ಮಕ್ಕಳಿಗೆ ಖಿನ್ನತೆ ಆಗ್ತಾ ಇದೆ. ಕಾರಣ ಇದೆಯಾ? ಅಷ್ಟು ಪ್ರೆಷರ್ ಹಾಕಬೇಡಿ. ಕಾರಣ ಇಲ್ಲ. ಅದು 6, 7, 8 ಚೆನ್ನಾಗಿ ಓದ್ಲಿ ಹುಡುಗರು. ನಾವು ಈಗಲೇ ತುಂಬಾ ಓಡಿಸ್ಬಿಟ್ರೆ LKG ಇಂದಾನೆ ನಾನು ನೋಡಿದ್ದೀನಿ ಕೆಲವು ಪೇರೆಂಟ್ಸ್ ಬಂದು ಜಗಳಾಡ್ತಾರೆ. A ಸೆಕ್ಷನ್ ಅಲ್ಲಿ P ವರ್ಗ ಬಂದಿದ್ದಾರೆ, ಇನ್ನು ನೀವು K ದಲ್ಲಿ ಇದ್ದೀರಿ. ಏನು ನೊಬೆಲ್ ಪ್ರೈಸ್ ಬರ್ತದ ಕೆ ಹೋದ್ರೆ? ಏನೂ ಇಲ್ಲ, ಕಲೀಲಿ. ಇರೋದೇ 26 ಅಕ್ಷರ ಕಲಿತಾರ ಅವರು. ಆದ್ರೆ ನಾವು ಪ್ರೆಷರ್ ಹಾಕಿ ಓಡ್ಲಿ ಓಡ್ಲಿ ಅಂತೀವಲ್ಲ, ಈ ಓಡಿಸ್ಬಿಟ್ರೆ ನಿಜವಾಗ್ಲೂ ಅವನು ಓಡಬೇಕಾದ ಕಾಲದಲ್ಲಿ ಕುಸಿದು ಕೊಡ್ತಾನ. ದ ಮೊಮೆಂಟ್ ವೆನ್ ಹ್ಯಾಸ್ ಟು ಶೋ ಹಿಸ್ ಪರ್ಫಾರ್ಮೆನ್ಸ್ ವಿಲ್ ನಾಟ್ ಪರ್ಫಾರ್ಮ್. ಮತ್ತೆ ಇನ್ನೊಂದು ಮಾತು ಮುಖ್ಯ ಹೇಳ್ಬೇಕು ನಾನು. ಮಕ್ಕಳಿಗೆ ಹಿಂಗಾಗು ಅಂತೆಲ್ಲ ಹೇಳ್ತೀವಲ್ಲ ನಾವು, ಹೇಳಿದ್ರೆ ಪ್ರಯೋಜನ ಇಲ್ಲ ಸ್ನೇಹಿತರೆ. ನಾವು ಮಾಡಿ ತೋರಿಸ್ಬೇಕಾಗ್ತದೆ. ಮೌಲ್ಯಗಳನ್ನ ಹೇಳಿ ತೋರ್ಸೋಕ್ಕಾಗಲ್ಲ, ನಡೆದೇ ತೋರಿಸ್ಬೇಕು. ನಿಮ್ ಮಕ್ಕಳಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ನೀವು ಹೇಳಿದಂಗೆ ಮಾಡ್ತಾರೆ ಅಂತ ಇಟ್ಕೋಬೇಡಿ. ನೀವು ಮಾಡಿದಂಗೆ ಮಾಡ್ತಾರೆ, ಹೇಳಿದಂಗೆ ಮಾಡಲ್ಲ ಮಕ್ಕಳು. ಅಪ್ಪ ಬರ್ತಾರೆ, ಮಗನಿಗೆ ಹೇಳ್ತಾರೆ, ಮಗನೇ ಸುಳ್ಳು ಹೇಳ್ಬಾರ್ದು ಅಂತಾರೆ. ಹ್ಞೂ ಅಪ್ಪ ಅಂತಾನೋ. ಅಪ್ಪ ಟಿವಿ ನೋಡ್ತಿರ್ತಾರೆ, ಮೊಬೈಲ್ ಫೋನ್ ಸಪ್ಪಳಾಗ್ತದೆ, ತಗೊಳ್ಳೋ ಮನಸ್ಸಿಲ್ಲ ಅಪ್ಪನಿಗೆ. ಹೆಂಡತಿ ಹೇಳ್ತಾ ಇಲ್ಲ ಅಂತ ಹೇಳ್ಬಿಡು. ಹುಡುಗ ಅಪ್ಪನ ಮುಖ ನೋಡಿದ. ಈಗ ಅಪ್ಪ ಹೇಳಿದ್ದೇನು? ಸುಳ್ಳು ಹೇಳ್ಬೇಡ ಅಂತ ಹೇಳಿದ್ರು. ಈಗ ಅಷ್ಟೇ ಅಲ್ಲ, ನಮ್ಮ ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾರೆ. ಇದೇ ತರ ಒಂದ್ 4-5 ಸಲ ಆದ್ರೆ ಹುಡುಗನಿಗೆ ಏನ್ ಅನ್ಸುತ್ತೆ ಅಂದ್ರೆ, ಫೋನ್ ನಲ್ಲಿ ಸುಳ್ಳು ಹೇಳಿದ್ರೆ ಏನ್ ತಪ್ಪಿಲ್ಲ ಅಂತ. ಅವನ್ SSLC ಮುಗಿಸಿ ಕಾಲೇಜಿಗೆ ಬರ್ತಾನೆ, ಒಂದು ಮೊಬೈಲ್ ಕೊಡಿಸ್ತೀರಿ, ಅವ್ನ್ ಕ್ಲಾಸ್ ತಪ್ಪಿಸಿ ಬೇರೆ ಎಲ್ಲೋ ಹೋಗ್ತಾನೆ. ಅಪ್ಪ ಫೋನ್ ಮಾಡ್ತಾರೆ, ಮಗನ ಎಲ್ಲಿದ್ಯೋ ಅಂತ ಕೇಳ್ತಾರೆ. ಅವನ್ ಫೋನ್ ಮುಚ್ಚಿಬಿಟ್ಟು ಹೇಳ್ತಾನೆ, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವನ್ ಸುಳ್ಳು ಹೇಳಕ್ ಕಲಿಸಿದವ್ರು ಯಾರು? ನಾವೇ ತಾನೆ. ಅದಕ್ಕೆ ಹೇಳ್ತಾರೆ ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ ಮಾತು, ಡೋಂಟ್ ಆಸ್ಕ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಅಂಡ್ ಇನ್ವೈಟ್ ಹಿಮ್. ಇಫ್ ಯು ವಾಂಟ್ ಯುವರ್ ಚಿಲ್ಡ್ರನ್ ಟು ಬಿ ಆನೆಸ್ಟ್, ವಿ ಹ್ಯಾವ್ ಟು ಬಿ ಆನೆಸ್ಟ್.